ನನಗೆ ಈ ಸಿನಿಮಾ ಪಾತ್ರ ನಾನು ಖಂಡಿತ ನಿಭಾಯಿಸಬಲ್ಲೆ, ಇದು ಇಷ್ಟ ಆಗಬೇಕಲ್ವ. ಫಸ್ಟ್ ನಾನು ಕತೆ ಕೇಳಿದಾಗ ಸ್ಟ್ರೈಕ್ ಆಗಿರೋಂಥದ್ದೇ ಒಂದು ಲಾಯರು, ಒಂದಾದ್ಮೇಲೆ ಅವನೊಬ್ಬ ರಾಜಕಾರಣಿ ಆಗ್ತಾನೆ ಅನ್ನೋದು. ನಾನೊಂದು ಚಾಲೆಂಜಿಂಗ್ ಆಗಿ ತೊಗೊಂಡು ಅವ್ರನ್ನೇ ಇಟ್ಕೊಂಡು ಇವತ್ತಿನ ಯಂಗ್ಸ್ಟಾರ್ಗೆ ನಾವು ಅದನ್ನು ಪ್ರೂವ್ ಮಾಡಿ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಈಗ ಸಿನಿಮಾ ಮಾಡಿದ್ದೀವಿ ಕಾಮನ್ ಮ್ಯಾನ್ ಅಂತ. ಗೌರಿ ಬಗ್ಗೆ ಹೇಳಬೇಕಾಗಿಲ್ಲ, ನೋಡಕ್ಕೆ ಚಿಕ್ಕವರಾಗಿದ್ರೂ ಮೂತಿ ಚಿಕ್ಕದು ಕೀತು ದೊಡ್ಡದು ಅಂತ ಹೇಳ್ತಾರಲ್ವಾ, ಆ ರೀತಿ ಅದ್ಭುತವಾಗಿ ನಮ್ಮ ಗೌರಿ ಆ್ಯಕ್ಟ್ ಮಾಡಿದ್ದಾರೆ. ಗೌರಿ ಸರ್ ಹೇಳಿದ್ರು ಎಲ್ಲೂ ಒಂದ್ಸಲಿ ಹಿಂಗೆ ಅಲ್ಲಾಡಲಿಲ್ಲ, ಬಿಕಾಸ್ 2 ಪಿಲ್ಲರ್ಸ್ ಅಷ್ಟು ಸ್ಟ್ರಾಂಗ್ ಆಗಿದೆ. ಸೊ ಯಾವುದೇ ಥರ ತೊಂದರೆ ಆಗದೆ ಈ ಸಿನಿಮಾ ಫೈನಲ್ ಮಿಕ್ಸಿಂಗ್ ಲೆವೆಲ್ಗೆ ಬಂದು ಕೂತಿದ್ದೀವಿ ಆಲ್ರೆಡಿ. ಇವತ್ತಿನ ಕಾಲಘಟ್ಟಕ್ಕೆ, ಇವತ್ತಿನ ಪೊಲಿಟಿಕಲ್ ಸಿಚುವೇಶನ್ ಕಾಕತಾಳೀಯ ಅಂತಂದರೆ ನಾವೇನು ಶೂಟ್ ಮಾಡಿದೆವೋ ಅದೆಲ್ಲ ನಮ್ಮ ರಾಜ್ಯದಲ್ಲಿ ನಡೆದೋಗಿದೆ, ನಮ್ಮ ಅಕ್ಕಪಕ್ಕದ ರಾಜ್ಯದಲ್ಲಿ ನಡೆದೋಗಿದೆ. ಸೊ ಅಲ್ಲಿಗೆ ಆ ವಿಷನ್ನು, ನಮ್ಮ ಡೈರೆಕ್ಟರ್ ಸರ್ದು ವಿಷನ್ನು ಮತ್ತು ನಮ್ಮ ಪ್ರೊಡ್ಯೂಸರ್ ಸರ್ ಕತೆ ಎಲ್ಲವೂ ಅಪ್ಡೇಟ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೆಲವೊಮ್ಮೆ ಹೇಳ್ತಾರೆ ದೇವ್ರು ಹೊರ ಕೊಟ್ರು ಪೂಜಾರಿ ಹೊರ ಕೊಡಲ್ಲ ಅಂತ. ಆ ರೀತಿ, ಯಾಕಂದರೆ ನಮ್ಮ ನಿರ್ದೇಶಕರು ಸಾಯಿಬಾಬಾ ದೇವ್ರ ಥರ. ಈ ಸಿನಿಮಾಕ್ಕೆ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ ನಮ್ಮ ಪ್ರೊಡ್ಯೂಸರ್ ಸರ್ಗೆ ಆ್ಯಂಡ್ ಇಡೀ ತಂಡಕ್ಕೆ, ಟೆಕ್ನಿಕಲ್ ಟೀಮಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ನಮ್ಮ ಲೆಜೆಂಡ್ರಿ ಸಾಯಿ ಪ್ರಕಾಶ್ ಸರ್ 106ನೇ ಚಿತ್ರ ಸರ್. ನಾನು ನಿಮ್ಮ ಹೆಸರು ಕೇಳಿದ ತಕ್ಷಣ ಒಪ್ಕೊಂಡ್ಬಿಟ್ಟೆ ಸರ್, ಮಿಕ್ಕಿದೇನು ಮಾತಾಡಿರಲಿಲ್ಲ.